ಈ ಕತೆ ಹೇಳ್ತಿರೋನು ನಾನೇ. ನಾನೊಬ್ಬ ಮಿಡಲ್ ಕ್ಲಾಸ್ ಹುಡುಗ, ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದೀನಿ. ನನ್ನ ಹೆಸರು ಬಸವರಾಜ್, ಆದರೆ ನಾನು ಎಲ್ಲರೂ ಕರೆಯೋದು ಓನ್ಲಿ ರಾಜ್. ಇವಳೇ ನೋಡಿ ನಮ್ಮ ಕಥೆಯ ನಾಯಕಿ. ಇವಳಿಗೆ ದುರಹಂಕಾರ ಜಾಸ್ತಿ. ಇದಕ್ಕೆ ಕಾರಣ ಈಗ ಕಡೆಯಿರೋ ರೊಕ್ಕ ಮತ್ತು ಇವರಣ್ಣ. ನಮ್ಮ ಕತೆ ಶುರುವಾಗೋದೇ ಇಲ್ಲಿಂದ. ಇವಳ ಹೆಸರು ರಾಣಿ. ಅಲ್ಲ 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 ಬಜಾರಿ. ಹೇ ಯೂಸ್ಲೆಸ್ ಫೆಲೋ, ಕಣ್ಣಾಗೇನ್ ಇಟ್ಕೊಂಡಿ? ನಿನ್ನಂತ ಬೊಫೆಲ್ಲ ನನ್ನಂತವ್ ಎರಡು ಬೊಫೆಲೋ ನಿನ್ ಕಣ್ಣಾಗಿದ್ರು ಕಣ್ ಕಾಣಂಗಿಲ್ಲಲ್ಲ ನಿಂಗ. ರಾಡ್ಯಾಗ ಮುನಿಗೆದ್ದಾವ್, ಎಲ್ಲಿ ಕಾಣಿಸ್ಬೇಕು? ಹಾ ಲೇ, ನಾಲ್ಗ್ಯಾಗ ಎಲುಬಿಲ್ಲ, ಮಾತ್ನ್ಯಾಗ ಹಿಡತಿಲ್ಲ. ನಿನ್ನಂತವ್ರ ಕಂಡ್ರೆ ನಂಗ ಆಗುದಿಲ್ಲ. ಆಕೇತ ನಿನ್ನಂತ ಕೊಬ್ಬಿದ ಕೋಳಿ ನೋಡಿದ್ರೆ ಭಾರಿ ಲೈಕ್ ಆಕೇತ್ ನಂಗೆ. ಆ ಯಾರಂತ ನಿಂಗ್ ಗೊತ್ತಲ್ಲ, ಕೊಬ್ಬು ಜಾಸ್ತಿ ಆಗೈತೆ ಅಂತ ಹೇಳಿ ವಾಕಿಂಗ್ ಬಂದು ಮಾಡಕ್ ಕೆಲಸ ಇಲ್ಲ ಅಂತ ಕಾಲ್ ಕೆರ್ಕೊಂಡು ಜಗಳಕ್ ನಿಂತಿ. ಏಯ್ ನೋಡಿದ್ರೆ ಗೊತ್ತಾಕೇತಿ ಜಂಬುದ್ ಕೋಳಿ ಅಂತ. ನೀ ಯಾವ್ಲೆ ನಂಗ ಕೊಬ್ ಜಾಸ್ತಿ ಆಗೇತ ಅನ್ನಾಕ? ನಾ ಮಾಡು ಊಟದಾಗೇನ್ ತುಪ್ಪ ಸುರ್ದಿಯೋ? ನಾ ತಿನ್ನು ಪಿಜ್ಜಾದಾಗೇನ್ ಚೀಸ್ ಹಾಕಿಯೋ? ಏಯ್, ನಮ್ಮ ಅಣ್ಣ ಯಾರಂತ ಗೊತ್ತಿಲ್ಲ ನಿಂಗ, ಅದಕ್ಕ ಹಿಂಗ್ ಮಾಡಾಕತ್ತಿ. ಓಹೋ, ನಿಮ್ಮ ಅಣ್ಣ ಏನ್ ಲಾರ್ಡ್ ಲಪಂಗ್ ದಾಸು ಏನ್ ಪುಂಗಿ ದಾಸು? ಏಯ್, ನಿನ್ನಂತ್ರು ನಾ ಸುಮ್ ಬಿಡಂಗಿಲ್ಲ. ಜಡಿ ಜಗ್ಗಪ್ಪ ಅಂತ ಹೆಸರು ಕೇಳಿ ಇಲ್ಲ, ಬುಸ್ ಬುಸ್ ನಗಪ್ಪ ಅಂತ ಕೇಳೀನಿ. ನೋಡ್ಕೊತೇನ್ ನಿನ್ನೊಂದ್ ಕೈ. ಬರ ಕೈಯಷ್ಟು ನೋಡ್ತಿ? ಈ ಕೈನ ನೋಡ, ಈ ಕಾಲ್ ನೋಡ, ನನ್ನ ಹಾರ್ಟ್ ನೋಡ, ಎಲ್ಲ 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 ನೋಡ. ಏಯ್, ನೀ ಯಾರ್ನ ಎದುರು ಹಾಕೊಂಡೆ ಅನ್ನೋದ ನಿಂಗ್ ಸಣ್ಣ ಕ್ಲಿವೂ ಇಲ್ಲ. ಐತಿ ಮಗನ ನಿಂಗ. ಹೋಗ. ಏಯ್, ರಮೇಶ ಇವ ಎಲ್ಲೋದ? ಶಟ್. ಅಕ್ಕ ಅವ ಯಾರ? ಅವ ಯಾವ್ದೋ ಹುಚ್ಚ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಬಂದಿರ್ಬೇಕು. ಹುಚ್ಚುಚ್ಚರ್ಗತ್ತೆ ಆಡಾತೈತಿ. ನಂಗೆ ಹಾಕು ನಿಂಗ ಹುಚ್ಚಿಡ್ದತ ಸಾತೈತಿ. ರಮೇಶ, ಯಾಕ ಬೆಳಗ್ ತಿಂದಿದ್ದು ಅರ್ಗಿಲ್ಲ ಏನ್ಪಾ? ಕರಗೈತಿ ಅಂದ್ರೆ ನಮ್ಮ ಅಕ್ಕನ ಚದ. ಸುಮ್ಮ ಮುಚ್ಕೊಂಡ್ ಬಾ. ಇವನೇ ನೋಡ್ರಿ ಆ ಬಜಾರಿ ಹುಡುಗಿ ಅಣ್ಣ. ಇವನ್ ಕೆಲಸ ಬಡ್ಡಿಗೆ ರೊಕ್ಕ ಕೊಟ್ಟು ಬಡವ ರಕ್ತ ಹೀರೋದು. ಇವನ ಹೆಸರು ಜಗ್ಗಪ್ಪ, ಅಲಿಯಾಸ್ ಜಡಿ ಜಗ್ಗಪ್ಪ, ನಮ್ಮ ಕಥೆಯ ಖಳನಾಯಕ. ಹುಚ್ಚೋಳ ಮಗನ, ಇಸ್ಕೊಂಡ್ರ ರೊಕ್ಕ ಕೊಡಕಲ್ಲದ್ರಿ ಎದಕ್ಕೆ ಇಸ್ಕೋಬೇಕ? ರೊಕ್ಕೇನು ಆಡಿನ ಮಕ್ಕಳಾಗ ಓದಿರ್ತಾವ ಅಂತ ಮಾಡಿ ನಮ್ಮ ಮಗನ. ಅಣ್ಣ ಒಂದು ಮಾತು ಹೇಳೆ, ಇವಂಗ ನಿಂತು ಹುಚ್ಚು ಯಾಕೆ ಬರಬಾರ್ದು? ಹಂಗ ಮಾಡ್ತೀನಿ ಅಣ್ಣ. ಇವನ್ ಹಿಂಗ ಬಿಟ್ರೆ ಕೈಯಾಗ ಚರ್ಗಿನ ಕೊಟ್ಟಕ್ಕ ನಮಗ. ಅಣ್ಣ, ಅವ್ರ ಮನಿ ಕಡೆ ರೊಕ್ಕ ಕೇಳಕ್ ಹೋದ್ರ ಅವ್ರ ಏರಿಯಾ ಹುಡುಗರ ಕಡೆ ಇದ್ದ ಧಮ್ಕಿ ಹಾಕ್ಸಣ ಇವ. ಹೌದಣ್ಣ, ರೊಕ್ಕ ಕೊಡಕ್ ಆಗಂಗಿಲ್ಲ, ಏನ್ ಹರ್ಕೊಂತಿ ಹರ್ಕೊ ಅಂತಾನಣ್ಣ ಇವ. ಹರ್ಕೋಬೇಕ ಮಗನ? ಹರಿಬಾರ್ದ, ಹರಿದ್ರ ಸಮೇತನ ಕಿತ್ತ ಬರೋಬೇಕ ಮಗನ. ಇದ ಲಾಸ್ಟ್ ವಾರ್ನಿಂಗ್ ಮಗನ ನಿನಗ. ಇನ್ನೊಂದ್ಸಲ ಟೈಮ್ಗೆ ಕರೆಕ್ಟಾಗಿ ಬಡ್ಡಿ ಕೊಡ್ಲಿಲ್ಲ ಅಂದ್ರೆ ನಿನ್ನ ಅಸಲಿಗೆ ಬಡ್ಡಿನ ಎಲ್ಲಾರಂಗೆ ಮಾಡಿಬಿಡ್ತಾನ ಮಗನ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಏನಪ್ಪ ನಿನ್ನ ಆಕಾರ? ಆ ಕೂದಲ ತಗ್ಸಂಗದೇ ಇಲ್ಲ. ಏ ಸುಬು, ನಿನಗೆ ಯಾಕೆ ನನ್ನ ಜಡಿ ಮೇಲೆ ಕಣ್ಣ? ನೋಡು ನಿನ್ನ ಆಕಾರ. ಮುಂದಿನ ಮನಿ ಗಿರ್ಜನ ಮಗ ನಿನ್ ನೋಡಿ ಚಡ್ಡ್ಯಾಗ ಹುಚ್ಚಿ ಹೋಗ್ಕೊಂಡ. ನನ್ ಇವನ್ ಕಡೆ ಹೊರಗೆ ಚುಚ್ಚ ಬರಪ್ಪ. ಹೊರಗೆ ಚುಚ್ಚ ಹೋಗ.
ಅಮ್ಮ ಹಚ್ಚಿ ಬಂದೆ. ಹಚ್ಚಿ ಬಂದೆಪ್ಪ ಕುಂದ್ರು ಅದೊಂದು ಕೆಲಸ ಮಾಡಿ. ಬಾಜು ಮನಿ ಭಾಗ್ಯನ್ ಮಗಳು ಕರಡಿ ಅಂತ ಹೇಳಿದ್ರಿ 3 ದಿನ ಆತು ಜರ ಬಂದ್ ಮಕ್ಕೊಂಡು. ನೀನ್ ಕರೆನ ನೀನ್ ನೋಡಿ ಹದ ಹಾಕಿ ಬಂದಿದ್ದು ಜ್ವರ. ಅವ್ ಮೊದಲು ತಗಸ್ಬೇಕು ಕೂದ್ಲ ತಗಸ್ ಮೊದಲ. ಏನ್ ನೋಡ ನಿಮ್ಮ ಅಮ್ಮನ ಕಿರಿಕಿರಿ ದಿನ ಒಂದಕ್ಕೂ ಇದಾತ್ಪ ಮರೆ. ಏ ಭಾಡ್ಯ ನಿಮ್ಮಂತ ಅರ್ಲಿಂತ್ರ ನನ್ ಮೊಮ್ಮಗ ಹಾಳಾಗಿದ್ದು. ಏ ಸುಬ್ಬು ಸುಮ್ಮನೆ ನಡಿ ಒಳಗ ಅವಂಗೆ ನನ್ನೊಂದೇನೆ ನನ್ನ ಜಡಿ ಬಗ್ಗೆ ಮಾತಾಡ್ಕೊಡ ನಡಿ ಒಳಗ ಸುಮ್ಮನೆ. ಹೇಳಿ 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 ಸಾಕಾತ. ಒಂದ್ ಮಾರ್ ಮಲ್ಗೂ ತಂದು ಕೊಡ್ತೇನಿ ಅದ್ರ ಹಾಕೊಂಡಾರ ಅಡ್ಡಾಡಪ್ಪ ಹೆದರ್ದು ಬಿಡ್ತಾರ. ಅಣ್ಣ ನಿನ್ನೆ ನಾವು ವಾಕಿಂಗ್ ಹೋದಾಗ ಅಲ್ಲಿ ಒಬ್ಬವ ಬೈಕ್ ಬಂದಂಗ್ ಬೈದ. ರಾಣಿ ನೀನ ಬೈದ ಅದು ನೀನು ಬಾಯಿ ಮುಂದೆ ಅವ್ನು ನಿದ್ರಾಕೈತೆ. ಇವ್ ಮುಂದೆ ಯಾವಾಗ ನಿಂದ್ರಾಕಬೇಕನ ಆಗುಲ್ಲ. ಅಣ್ಣ ಇಷ್ಟ ದಿವ್ಸ ನಂಗ ಯಾವನು ಹೊಳ್ಳಿ ಮಾತಾಡಿದ್ದಿಲ್ಲ. ಆದ್ರ ಇವ ನೀ ಹಿಂಗಿದ್ದಿದ್ದು ಇವತ್ತು ನೋಡೋ ನಾನು. ನಾನು ಇವತ್ತ ನೋಡೇನಿ ಮಾಡತ್ತಿದ್ದೆ. ನಂಗೇನ್ ಭಯ ಇಲ್ಲಣ್ಣ, ಆದ್ರ ಅವಂಗ ಒಂದ್ ಗತಿ ಕಾಣಿಸು ಮಟ ನಂಗ್ ಸಮಾಧಾನ ಇಲ್ಲ. ಯಾವುದು ಸಮಾನ ಇಲ್ಲ. ಏ ಸುಮ್ ಕುಂದಿರ್ಲೆ. ರಾಣಿ ಯಾರಂತ ಹೇಳವ ಅವನೊಂದು ಗತಿನ ಕಾಣಿಸ್ತೇನೆ. ಅಣ್ಣ ಬ್ಯಾಡ, ನಂಗ್ ಗೊತ್ತೈತಿ ಅವಂಗೇನ್ ಮಾಡ್ಬೇಕಂತಂದು. ಸರ್ ಆರ್ಡರ್ ಬಂದೈತೆ ನೋಡ್ರಿ ನಿಮ್ದು. ಹಿಂಗ ಏ, ಕೊಡ್ರಿ. ಹಿಂಗೇನ್ ತಿಳ್ಕೊಬೇಡ್ರಿ ಅವ ಒಂದಿದ್ದೆ ಹುಚ್ಚರ. ಬರೀ ಒಳಗೆ ಬರ್ರಿ. ಅಣ್ಣ ಕೆಲವೊಂದ್ ನಾಯಿಗಳಿಗ ತಿನ್ನಾಕ್ ಗತಿ ಇಲ್ಲ ಅಂದ್ರು ಬೊಗಳೋದ್ ಮಾತ್ರ ಕಲ್ತಿರ್ತಾವ್. ಯಾಕೆ ವಾರಾಣಿ ಏನತ್ತ ಯಾರ ಬಗ್ಗೆ ಮಾತಾಡತ್ತೀನಿ ನೀನು? ಅದ ಅಣ್ಣ ನಿನ್ನೆ ಒಂದ್ ನಾಯಿ ಜಗಳ ತೆಗ್ದಿತ್ತಂದೆ ಅಲ್ಲ ಅವನ. ಅವನ ಬಗ್ಗೆ ಈಗ ಯಾಕೆ ಹೋಲ್ ಬಿಡ. ಬಿಡ್ತೇನ ಅಣ್ಣ ಬಿಡ್ತೇನಿ. ಅವತ್ ಅವ್ ಮಾತಾಡಿದ್ ನೋಡಿದ್ರ ಏನ್ ದೊಡ್ಡ ದೌಲತ್ ಇರೋರ್ ಗತೆ ಮಾತಾಡಿದ. ಆದ್ರ ಅವನ್ ಯೋಗ್ಯತೆ ಏನಂತಂದ ಈಗ ಗೊತ್ತಾತ. ಅಂತವೆಲ್ಲ ನನ್ ಕಾಲ್ ಕೆಳಗ. ಹೇ ನಿಕಲ್. है निकल है निकल है निकल. ಮಿಡಲ್ ಕ್ಲಾಸ್ ಹುಡುಗರಿಗೆ ಆಟಿಟ್ಯೂಡ್ ಅನ್ನೋದು ಆಲದ ಮರದಷ್ಟಿರುತ್ತೆ. ಆದರೆ ಅವ್ರ ನೋವು ಜವಾಬ್ದಾರಿ ಪರಿಸ್ಥಿತಿ ಎಲ್ಲ ಆ ಮರದ ಬೇರ್ ಥರ ಇರುತ್ತೆ. ಮರ ಎಷ್ಟು ದುಡಿದಿರುತ್ತೋ ಅದ್ರ 10ರಷ್ಟು ಬೇರ್ಗಳೇ ದುಡಿದಿರುತ್ತೆ. ಏ ನಿಂಗೆ ಮನುಷ್ಯತ್ವ ಅನ್ನೋದು ಏನಾದ್ರು ಐತಿಲ್ಲ. ಚಲ್ಲಾಕದ್ ಕಸ ಅಲ್ಲ, ತಿನ್ನೋ ಅನ್ನ ಐತಿ. ಓ ಯಾರ ಕಸ್ಟಮರ್ ಆರ್ಡರ್ ಕ್ಯಾನ್ಸಲ್ ಮಾಡಿದ್ದ ಕದ್ದು ತಿನ್ನಾತಿ ಅನಸ್ತೈತಿ. ಹೂ ನಾಚಿಕೆ ಆಗಂಗಿಲ್ಲ. ಯಾಕೆ ನಾವು ಈ ಥರ ಊಟ ಮಾಡಬಾರ್ದ? ಒಂದು ತಿಳ್ಕೊ, ಇದು ಯಾರೋ ಕಸ್ಟಮರ್ ಆರ್ಡರ್ ಕ್ಯಾನ್ಸಲ್ ಮಾಡಿರೋ ಊಟ ಅಲ್ಲ. ನಾನು ನನ್ನ ಸ್ವಂತ ದುಡಿಮೆಯಿಂದ ಆರ್ಡರ್ ಮಾಡ್ಕೊಂಡು ತಿಂತಾ ಇರೋ ಊಟ ಐತಿ.
ನಿನ್ನಂತರ್ಗೇನು ಗೊತ್ತಾಕೈತಿ ದುಡ್ಡಿನ ಬೆಲೆ ಊಟದ ಬೆಲೆ. ಲೇ ಬರೇ 500 ರೂಪಾಯಿ ದುಡದ್ ಈ ರೇಂಜಿಗೆ ಮಾತಾಡತಿ. ನಮ್ಮಣ್ಣ 5 ಲಕ್ಷ ರೂಪಾಯಿ ಬರೇ ಬಡ್ಡಿಗೆ ಬಿಡ್ತಾನ. ನಾವು ಬೆವ್ರು ಸುರಿಸಿ 500 ರೂಪಾಯಿ ದುಡಿದ್ರು ನಿಯತ್ತಿಂದ ದುಡಿತೀವಿ. ನಿಮ್ಮ ಅಣ್ಣನಂಗ ಹರಾಮಿ ಬಡ್ಡಿ ರೊಕ್ಕದಾಗ ಬದುಕುದಿಲ್ಲ ನಾವು. ನಮ್ಮ ಅಣ್ಣನ ಬಗ್ಗೆನ ಮಾತಾಡ್ತಿ? ಏಯ್ ನಿನ್ನ ಆಕಾರ ನೋಡ್ಕೊಂಡಿ ನೀ ದುಡಿಯೋ 500 ರೂಪಾಯಿ ನಾ ಭಿಕ್ಷುಕರಿಗೆ ಹಾಕ್ತೇನಿ. ಆಫ್ಟರ್ ಆಲ್ 500 ರೂಪಾಯಿ ನನ್ ಒಂದಿನದ ಖರ್ಚಿಗೂ ಆಗಂಗಿಲ್ಲ. ಅಂತಾದ್ರಾಗ ನಮ್ಮ ಅಣ್ಣನ ಬಗ್ಗೆ ನಮ್ಮ ಮನಿ ಬಗ್ಗೆ ಮಾತಾಡ್ತಿ? ನಿನ್ನ ಎಷ್ಟರ ಮಾತಾಡ್ತೀಯ? ನಾವು ಹುಡುಗರು 500 ರೂಪಾಯಿ ದುಡಿದ್ರು ಖರ್ಚು ಮಾಡಕಂತ ನಿಂತ್ರ 5,000ನಾದ್ರೂ ಮಾಡ್ತೀವಿ, 50,000ನಾದ್ರೂ ಮಾಡ್ತೀವಿ. ನಮ್ಮಂತ ಕಷ್ಟಪಟ್ಟು ದುಡಿಯೋ ಹುಡುಗರ ಬಗ್ಗೆ ಮಾತಾಡ್ಬೇಡ. ಇನ್ನೊಂದು ತಿಳ್ಕೊ, ನೀನೊಂದು ಹುಡುಗಿ ಅಂತೇಳಿ ನೀನ್ ಸುಮ್ಮನೆ ಬಿಡಾಕುಂತಿಲ್ಲ, ನಾನೊಬ್ಬ ಹುಡುಗ ಅಂತೇಳಿ ನೀನ್ ಸುಮ್ಮನೆ ಬಿಡಾಕುಂತೇನಿ. ಈ ಕತೆ ಇಷ್ಟಕ್ಕೆ ಮುಗೀತು ಅನ್ಕೊಂಡ್ರಿನಾ? ಇಲ್ಲ ಇಲ್ಲ, ಇನ್ಮೇಲೆ ಸ್ಟಾರ್ಟ್ ಆಗ್ತೈತಿ ಯುದ್ಧ. ಅಜಾರಿ ಹಂಗ ಈ ಕೆಲಸ ಮಾತ್ರ ಮರಿಬೇಡ್ರಿಪ್ಪ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಯಾಕಂತಂದ್ರೆ ನಿಮ್ಮ ಪ್ರೋತ್ಸಾಹನ ನಮ್ಗಿನ್ನೂ ಹೆಚ್ಚು ವಿಡಿಯೋ ಮಾಡಕ್ಕೆ ಧೈರ್ಯ ತುಂಬತೈತಿ. ಥ್ಯಾಂಕ್ ಯು.